ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ಸ್ ಬಗ್ಗೆ ಹಾಗೆ ಎಕ್ಸಾಮ್ ಬಗ್ಗೆ ಕೆಲವು ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದನ್ನ ನಿಮಗೆ ತಿಳಿಸ್ತಾ ಇದೀವಿ. ಮೊದಲಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೀವು ಕೇಳೋದಾದ್ರೆ ಫೆಬ್ರವರಿ 1 ಏನಿದೆ ಆವಾಗಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಫೆಬ್ರವರಿ 15ರ ಒಳಗಡೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ ಫೆಬ್ರವರಿ 1 ಇಂದ ಫೆಬ್ರವರಿ 15 ಅದರ ನಡುವೆ ಇರುವಂತಹ ದಿನಗಳಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಈಗ ಯಾವ ಡೇಟ್ಗೆ ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ ನೀವು ಕೇಳೋದಾದ್ರೆ ಇದರ ಡೀಟೇಲ್ಸ್ ಅನ್ನ ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ ಅಲ್ಲಿ ನೀವೇ ಚೆಕ್ ಮಾಡಬೇಕು. ಓಕೆನಾ? ಯಾಕಂತ ಹೇಳಿದ್ರೆ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅದನ್ನ ಬ್ಯಾಚ್ ವೈಸ್ ನಡೆಸ್ತಾರೆ. ಒಂದು ಬ್ಯಾಚ್ ನಲ್ಲಿ 12 ಮೆಂಬರ್ಸ್ ಅಂದ್ರೆ 12 ವಿದ್ಯಾರ್ಥಿಗಳು ಇರ್ತಾರೆ. ಸೊ ನಿಮ್ಮ ಬ್ಯಾಚ್ ಅಲ್ಲಿ ಯಾರ್ಯಾರಿದ್ದಾರೆ, ನಂತರ ನಿಮ್ಮ ಬ್ಯಾಚ್ಗೆ ಯಾವ ಟೈಮ್ಗೆ ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ ಇದರ ಡೀಟೇಲ್ಸ್ ಅನ್ನ ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಫಿಸಿಕ್ಸ್ ಎಕ್ಸಾಮ್ ಯಾವಾಗಿದೆ, ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗಿದೆ, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನು ನೀವು ತೆಗೆದುಕೊಂಡಿದ್ರೆ ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗಿದೆ ಇದರ ಡೀಟೇಲ್ಸ್ ಅನ್ನ ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡಿ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧ ಹಾಲ್ ಟಿಕೆಟ್ ಕೊಡ್ತಾರೆ. ಈಗ ಮಂಡೇ ಜನವರಿ 27ರ ನಂತರ ನಿಮಗೆ ಈ ಹಾಲ್ ಟಿಕೆಟ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಲೇಜಲ್ಲಿ ಹಾಲ್ ಟಿಕೆಟ್ ಅನ್ನ ಪಡೆದುಕೊಳ್ಳಿ. ಆ ಹಾಲ್ ಟಿಕೆಟ್ ಏನಿದೆ ಅದ್ರ ಮೇಲೆ ಕೂಡ ಸಬ್ಜೆಕ್ಟ್ ಯಾವ್ಯಾವುದು ಅದನ್ನ ಕೊಟ್ಟಿರ್ತಾರೆ. ಅದರ ನಂತರ ಯಾವ ಬ್ಯಾಚ್ ಹಾಗೆ ಯಾವ ಟೈಮ್ಗೆ ನಿಮಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ ಅದರ ಡೀಟೇಲ್ಸ್ ಕೊಟ್ಟಿರ್ತಾರೆ. ನಂತರ ಹಾಲ್ ಟಿಕೆಟ್ ಅನ್ನ ಮರಿದೆ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗಿ ನಂತರ ಹಾಲ್ ಟಿಕೆಟ್ ಏನಿದೆ ಅದರ ಮೇಲೆ ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಸಿಗ್ನೇಚರ್ ಮಾಡ್ತಾರೆ. ಅದನ್ನ ಮರಿದೆ ಪಡೆದುಕೊಳ್ಳಿ. ಈಗ ಇಂಟರ್ನಲ್ ಎಕ್ಸಾಮಿನರ್ ಅಂತ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಟೀಚ್ ಮಾಡ್ತಿರುವಂತಹ ಲೆಕ್ಚರರೇ ಆಗಿರ್ತಾರೆ. ಈಗ ಎಕ್ಸಾಂಪಲ್ಗೆ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ಕೋಣ. ಎಕ್ಸಾಮ್ ಹಾಲಲ್ಲಿ ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಇರ್ತಾರೆ. ಇಂಟರ್ನಲ್ ಎಕ್ಸಾಮಿನರ್ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಕಾಲೇಜಲ್ಲಿ ಫಿಸಿಕ್ಸ್ ಟೀಚ್ ಮಾಡುವಂತಹ ಲೆಕ್ಚರರ್ ಇರ್ತಾರೆ. ನಂತರ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅಂತ ಹೇಳಿದ್ರೆ ಬೇರೆ ಒಂದು ಕಾಲೇಜಲ್ಲಿ ಫಿಸಿಕ್ಸ್ ಅನ್ನ ಟೀಚ್ ಮಾಡುವಂತಹ ಲೆಕ್ಚರರ್ ಆಗಿರ್ತಾರೆ. ಸೊ ಈ ರೀತಿ ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಇವರಿಬ್ಬರು ಸೇರಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸ್ತಾರೆ. ನಂತರ ಹೇಳಿದ್ನಲ್ವಾ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ನ ಪಡೆದುಕೊಳ್ಳೋದನ್ನ ಮರಿಬೇಡಿ. ಹಾಗೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಈ ಲ್ಯಾಬ್ ರೆಕಾರ್ಡ್ ಏನಿದೆ ಅದನ್ನು ಕೂಡ ಮರಿದೆ ತೆಗೆದುಕೊಂಡು ಹೋಗಿ. ಲ್ಯಾಬ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರುತ್ತೆ. ಯಾವುದೋ ಸಬ್ಜೆಕ್ಟ್ ಆಗಿರಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ 6 ಮಾರ್ಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಇರುತ್ತೆ. ನಂತರ ಸ್ಟೂಡೆಂಟ್ಸ್ ನೀವು ವೈವಾ ಕ್ವಶನ್ಗೆ ಸಂಬಂಧ ತುಂಬ ಟೆನ್ಷನ್ ಮಾಡ್ಕೋತೀರ. ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಫಸ್ಟ್ ಪ್ರಯಾರಿಟಿ ಏನಾಗಿರಬೇಕು ಅಂತ ಹೇಳಿದ್ರೆ ಈಗ ಸಬ್ಜೆಕ್ಟ್ ಯಾವುದೇ ಆಗಿರಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಆನ್ಸರ್ ಪೇಪರ್ ಮೇಲೆ ಏನೇನು ಬರಿಬೇಕು ನಾವು ಅದನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದನ್ನೆಲ್ಲ ಮೊದಲಿಗೆ ಪರ್ಫೆಕ್ಟ್ ಮಾಡ್ಕೋತೀರಾ. ಅದರ ನಂತರ ವೈವಾ ಬಗ್ಗೆ ಯೋಚನೆ ಮಾಡೋದಿದ್ರೆ ಅಥವಾ ಟೆನ್ಷನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋತೀರಾ. ಟೆನ್ಷನ್ ಮಾಡ್ಕೋಬೇಡಿ, ಪ್ರಿಪೇರ್ ಆಗಿ. ಎಷ್ಟು ಪ್ರಿಪರೇಷನ್ ಚೆನ್ನಾಗಾಗುತ್ತೆ ಅಷ್ಟು ಟೆನ್ಷನ್ ಕಡಿಮೆ ಆಗುತ್ತೆ. ಬಟ್ ನಾ ಹೇಳ್ತಿರೋದು ಅಂತ ಹೇಳಿದ್ರೆ ವೈವಾ ಕ್ವಶನ್ ಅನ್ನೇ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆನ್ಸರ್ ಪೇಪರ್ ಮೇಲೆ ಯಾವ್ಯಾವ ಪಾಯಿಂಟ್ ಅನ್ನ ಬರೆಯೋದಿರುತ್ತೆ ಅದನ್ನ ಮೊದಲಿಗೆ ಬರೆಯೋದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈಗ ಫಿಸಿಕ್ಸ್ ಆಗಿದ್ರೆ ಏನೋ ಪ್ರಿನ್ಸಿಪಲ್ ಆಯ್ತು, ನಂತರ ಫಾರ್ಮುಲಾ ಆಯ್ತು, ಸರ್ಕ್ಯೂಟ್ ಡಯಾಗ್ರಾಮ್ ಆಯ್ತು, ಇದನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಇದೆಲ್ಲ ಆದ್ಮೇಲೆ ವೈವಾ ಕ್ವಶನ್ಗೆ ಪ್ರಿಪರೇಷನ್ ನಡೆಸಿ. ಯಾಕಂತ ಹೇಳಿದ್ರೆ ವೈವಾ ಕ್ವಶನ್ಸ್ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೋ ಅದಕ್ಕೆ ರಿಲೇಟೆಡ್ ಕ್ವಶನ್ನ ಕೇಳಿರ್ತಾರೆ. ಓಕೆನಾ? ಅದಕ್ಕೆ ಆನ್ಸರ್ ಮಾಡೋದು ಈಸಿ. ಅಕಸ್ಮಾತಿಗೆ ಆಗಲ್ಲ ಅಂತ ಹೇಳಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದ್ರೆ ವೈವಾಕ್ ಇರೋದು 4 ಮಾರ್ಕ್ಸ್, ಬಾಕಿ 26 ಮಾರ್ಕ್ಸ್ ಬರುತ್ತಲ್ವ ನಿಮಗೆ. ಆ 26 ಮಾರ್ಕ್ಸ್ ನಿಮಗೆ ಬರಬೇಕು. ಆ ರೀತಿ ಪ್ರಿಪರೇಷನ್ ಮಾಡಿ ಅಂತ ಹೇಳ್ತಿರೋದು. ಓಕೆ? ಸೊ ಮೊದಲಿಗೆ ಏನು ಮಾಡ್ತೀರಾ, ಸಬ್ಜೆಕ್ಟ್ ಯಾವುದೇ ಆಗಿರಲಿ ಆನ್ಸರ್ ಪೇಪರ್ ಮೇಲೆ ಏನು ಬರಿಬೇಕೋ ಅದನ್ನ ಪ್ರಾಕ್ಟೀಸ್ ಮಾಡಿ. ನಂತರ ಈ ಟ್ಯಾಬ್ಲರ್ ಕಾಲಮ್ ಆಗಿರ್ಬಹುದು, ನಂತರ ಕೆಮಿಸ್ಟ್ರಿ ಚಾರ್ಟ್ ಆಗಿರ್ಬಹುದು, ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೆನಪಲ್ಲಿ ಇರಬೇಕು, ಅಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಇದರಿಂದ ಎಕ್ಸಾಮ್ ಅಲ್ಲಿ ಮರೆತು ಹೋಗೋದು ಕಡಿಮೆ ಆಗುತ್ತೆ. ಈ ರೀತಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೋಗಿ. ನಂತರ ಈಗ ಹೇಳಿದಲ್ವಾ ವೈವಾ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಎಕ್ಸ್ಪೆರಿಮೆಂಟ್ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡ್ತೀರಾ. ಬಟ್ ಮೊದಲಿಗೆ ಆನ್ಸರ್ ಪೇಪರ್ ಮೇಲೆ ಬರೀಬೇಕಾಗಿರುವಂತ ಎಲ್ಲ ಪಾಯಿಂಟ್ಸ್ ಪರ್ಫೆಕ್ಟ್ ಆಗಬೇಕು. ಅಷ್ಟು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಯೋವರೆಗೆ. ಓಕೆ? ಹಾಗಂತ ಈಗ ಒಂದು ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಯ್ತು, ಮತ್ತೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ನೋಡಿ ಬಹಳ ಗ್ಯಾಪ್ ಇದೆ ಅಂತ ಹೇಳಿದ್ರೆ ಅವಷ್ಟು ದಿನ ಪೂರ್ತಿಯಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ನೇ ಓದ್ತಾ ಇರಿ ಅಂತ ಹೇಳಲ್ಲ. ಪ್ರಾಕ್ಟಿಕಲ್ ಎಕ್ಸಾಮ್ ಓದಾಗಿದೆ, ಫಿಸಿಕ್ಸ್ ಆಗಿದೆ, ನೆಕ್ಸ್ಟ್ ಕೆಮಿಸ್ಟ್ರಿ ಇದೆ, ಒಂದು 4 ಡೇಸ್ ಗ್ಯಾಪ್ ಇದೆ ಅನ್ಕೋಣ. ಆವಾಗ 4 ಡೇಸ್ ಪೂರ್ತಿ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆನೇ ಓದ್ತಾ ಇರಿ ಅಂತ ಹೇಳಲ್ಲ. ಈಗ ನಿಮಗೆ ಅವಶ್ಯಕತೆ ಇದ್ರೆ ಓದ್ಕೊಳ್ಳಿ. ಅಕಸ್ಮಾತ್ ಪ್ರಾಕ್ಟಿಕಲ್ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳಿದಾಗ ಆ 4 ಡೇಸ್ ಗ್ಯಾಪ್ ಏನಿರುತ್ತೆ ಅದರೊಳಗಡೆ ಥಿಯರಿ ಎಕ್ಸಾಮ್ ಪ್ರಿಪರೇಷನ್ ಕೂಡ ಮಾಡಬೇಕು. ಜಾಸ್ತಿ ಗ್ಯಾಪ್ ಇಲ್ಲ. ಈಗ ಏನು ಒಂದಿನ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಯ್ತು, ಒಂದೇ ದಿನ ಗ್ಯಾಪ್ ಇದೆ, ಅದ್ರ ನೆಕ್ಸ್ಟ್ ಡೇ ಕೆಮಿಸ್ಟ್ರಿ ಇದೆ ಅಂತ ಹೇಳಿದಾಗ ಆ ಒಂದಿನ ಗ್ಯಾಪ್ ಅಲ್ಲಿ ನೀವು ಕೆಮಿಸ್ಟ್ರಿ ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕಾಯ್ತು. ಪ್ರಿಪೇರ್ ಆಗಿ.
ಈ ರೀತಿ ಕರೆಕ್ಟಾಗಿ ಪ್ಲಾನ್ ಮಾಡಿ ಸ್ಟಡಿ ಮಾಡ್ತಾ ಹೋಗಿ. ಅಂದರೆ ಕೇವಲ ಥಿಯರಿ ಅಷ್ಟೇ ಓದ್ತೀನಿ ಅಥವಾ ಕೇವಲ ಪ್ರಾಕ್ಟಿಕಲ್ ಅಷ್ಟೇ ಓದ್ತೀನಿ ಅರ್ಥ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ. ಬೇರೆ ಏನಾದ್ರು ಗೈಡೆನ್ಸ್ ಬೇಕಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಆಗಿರ್ಬೋದು ಅಥವಾ ಥಿಯರಿ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಏನಾದ್ರು ಗೈಡೆನ್ಸ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀವಿ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.